ಕಾಂಗ್ರೆಸ್ನ ಸೀಟ್ ಫೈಟ್ಗೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಗದ್ದುಗೆಯನ್ನ ಇರುವುದಕ್ಕೆ ಸತತ ಗುದ್ದಾಟಗಳ ನಡುವೆ ಏಕ್ದಮ್ ಟರ್ನ್ ಅನ್ನ ತೆಗೆದುಕೊಂಡ್ಬಿಟ್ರ ಡಿಕೆ. ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಸಾಕಷ್ಟು ಕಸರತ್ತುಗಳು ನಡೀತಾನೆ ಇತ್ತು. ಗದ್ದುಗೆಯನ್ನ ಇರುವುದಕ್ಕೆ ಸತತ ಗುದ್ದಾಟವನ್ನ ಮಾಡ್ತಾ ಇದ್ರು. ಆದ್ರೆ ಡಿಕೆ ಏಕ್ದಮ್ ಟರ್ನ್ ತೆಗೆದುಕೊಂಡ್ಬಿಟ್ರ. ಡಿಕೆಶಿ ಸೈಲೆಂಟ್ ಆಟದ ಹಿಂದಿದೆಯಾ ಬೇರೆ ರೀತಿಯಾದಂತಹ ಯೋಚನೆಗಳು? ಹೈ ಹೇಳಿದಂತೆ ಕೇಳ್ತೀವಿ ಅಂದ್ರು, ಆದ್ರೆ ಬಂಡೆ ಆಟವೇ ಬೇರೆ. ಅಧಿವೇಶನ ಮುಗಿಯೋ ತನಕ ಸೈಲೆಂಟ್ ಆಗಿರೋದಕ್ಕೆ ಡಿಸೈಡ್ ಮಾಡ್ಕೊಂಡ್ಬಿಟ್ರ. ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಫೈಟ್ ಕಂಟಿನ್ಯೂ ಆಗುತ್ತಾ? ಹೈ ಏನೇ ಬ್ರೇಕ್ ಹಾಕಿದ್ರು ಕೂಡ ಭವಿಷ್ಯ ನಿಲ್ಲಲ್ವಾ? ಇದು ಕಾಂಗ್ರೆಸ್ನಲ್ಲಿ ಮೂಡ್ತಾ ಇರುವಂತಹ ಕುತೂಹಲದ ವಿಚಾರಗಳು. ಪ್ರಮುಖವಾಗಿ ನಿನ್ನೆ ಎಲ್ಲರ ಗಮನ ಸೆಳೆದಿದ್ದು ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ. ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಎಲ್ಲವೂ ಚೆನ್ನಾಗಿದೆ, ಮುಂದೆಯೂ ಕೂಡ ಯಾವ ಗೊಂದಲವೂ ಇಲ್ಲಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಮೆಸೇಜ್ ಪಾಸ್ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ಪ್ರಶ್ನೆ ಮೂಡ್ತಾ ಇರೋದು, ಡಿಕೆಶಿ ಸೈಲೆಂಟ್ ಆಗಿನೇ ಪಟ್ಟದ ದಾಳವನ್ನ ಉರುಳಿಸ್ತಿದ್ದಾರ? ಸದ್ಯ ಹೈಕಮಾಂಡ್ ಮಾತನ್ನ ಕೇಳದಂತೆ ಜೊತೆಯಲ್ಲೇ ಅವರ ಆಟವೇ ಬೇರೆ ಇದೆಯಾ? ಅಂದ್ರೆ ಇನ್ನೇನು ಡಿಸೆಂಬರ್ 8ರಂದು ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ ಬೆಳಗಾವಿಯಲ್ಲಿ. ನಂತರದಲ್ಲಿ ಅತ್ತ ಕೇಂದ್ರದತ್ತ ಗಮನ ಹರಿಸೋದಾದ್ರೂ ಕೂಡ ಅಲ್ಲೂ ಕೂಡ ಸಂಸತ್ತಿನ ಅಧಿವೇಶನ ಬರುತ್ತೆ. ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಬ್ಯುಸಿ ಆಗ್ತಾರೆ. ಇಂಥ ಸಂದರ್ಭದಲ್ಲಿ ಯಾವ ಸಮಸ್ಯೆಗಳು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರ. ಆ ಮೂಲಕವಾಗಿ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ಯಾವ ರೀತಿಯಾದಂಥ ಮುಂದಿನ ದಿನದಲ್ಲಿ ಚರ್ಚೆಗೆ ಆಸ್ಪದ ಕೊಡ್ತಾರೆ ಅನ್ನೋದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರು. ಆದರೆ ಪ್ರಮುಖವಾಗಿ ಗಮನ ಸೆಳೆದಿರುವಂಥದ್ದು ಈ ಕುರ್ಚಿಯ ಫೈಟ್ ನಡುವೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ಬಹಿರಂಗ ಹೇಳಿಕೆಗಳು ಬರ್ತಾ ಇತ್ತು, ಮತ್ತೊಮ್ಮೆ ಬಿಡೋದೇ ಇಲ್ಲ ಅನ್ನುವಂಥ ವಿಚಾರಗಳು ಬರ್ತಿತ್ತು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಸಮುದಾಯದ ನಾಯಕರು ಕೂಡ ಮತ್ತೆ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಒಂದಿಷ್ಟು ಅಭಿಮಾನಿಗಳು ಅಥವಾ ಬೆಂಬಲಿಗರು ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರೆ, ಇತ್ತ ಡಿಸಿಎಂ ಪರವಾಗಿನೂ ಕೂಡ ಸಮುದಾಯದ ನಾಯಕರು, ಒಕ್ಕಲಿಗ ಸಮುದಾಯ ಇರ್ಬೋದು, ಜೊತೆಲಿ ಲಿಂಗಾಯತ ಸಮುದಾಯ ಶ್ರೀಗಳು ಕೂಡ ಎಂಟ್ರಿ ಕೊಡ್ತಾರೆ. ಕುರುಬ ಸಮುದಾಯದ ನಾಯಕರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಇನ್ನು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ನಡೀತಾ ಇತ್ತು. ಇದರ ನಡುವೆ ಈಗ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಗೋಚರ ಆಗ್ತಿದೆ. ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ನೋಡಿ, ಸೋನಿಯಾ ಗಾಂಧಿ ಕೈಯಲ್ಲೇ ರಾಜ್ಯ ಕಾಂಗ್ರೆಸ್ಸಿನ ಭವಿಷ್ಯ ಇದೆ. ಫೈನಲಿ ಸೋನಿಯಾ ವಿವೇಚನೆಗೆ ಬಿಟ್ಟಂತಹ ಕೈ ನಾಯಕರು ಅಂತಿಮವಾಗಿ ಸೋನಿಯಾ ನಿರ್ಧರಿಸಿದ್ರೆ ಕೈನಲ್ಲೇ ಬದಲಾವಣೆಯ ಬಿರುಗಾಳಿ ಆಗುತ್ತೆ. ನಿರ್ಧಾರವನ್ನ ತೆಗೆದುಕೊಳ್ಳದೆ ಇದ್ರೆ ಯಥಾಸ್ಥಿತಿಯಾಗಿ ಮುಂದುವರಿಕೆ ಆಗುತ್ತೆ. ಅಳೆದು ತೂಗಿ ತೀರ್ಮಾನಕ್ಕೆ ಬರ್ತಾರ ಹಾಗಾದ್ರೆ ಕಾಂಗ್ರೆಸ್ಸಿನ ಅಧಿನಾಯಕಿ? ಇಂದು ನಾಳೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಕಾಂಗ್ರೆಸ್ಸಿನ ವರಿಷ್ಠರು. ಸದ್ಯಕ್ಕೆ ಎಲ್ಲವನ್ನ ಕೂಲ್ ಮಾಡಿದ್ದಾರೆ ಹೈಕಮಾಂಡ್. ಯಥಾಸ್ಥಿತಿ ಮುಂದುವರಿಕೆಗೆ ಕೈ ಹೈಕಮಾಂಡ್ ಒಲವನ್ನ ತೋರಿಸುತ್ತಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಬದಲಾವಣೆ ತರುವುದು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿದ್ದಂತೆ ಕಾಣಿಸ್ತಿದೆ. ಈ ನಿರ್ಧಾರಕ್ಕೆ ಫೈನಲಿ ಬಂದು ಬಿಟ್ಟಿದ್ದಾರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು. ಅಧಿಕಾರ ಹಂಚಿಕೆ ಇಲ್ಲಿ ತಣ್ಣಗಾದ್ರೂ ಕೂಡ ಡೆಲ್ಲಿಯಲ್ಲಿ ಬಿಸಿ ತುಪ್ಪ ಆಗಿದೆ. ಅಂದ್ರೆ ಇವತ್ತು ಪ್ರಮುಖವಾಗಿ ನಿನ್ನೆ ರಾಜ್ಯ ಮಟ್ಟದಲ್ಲಿ ನಾವು ಗಮನಿಸಿದ್ವಿ, ಸಿಎಂ ಮತ್ತು ಡಿಸಿಎಂ ನಾವು ಒಗ್ಗಟ್ಟಾಗಿದ್ದೀವಿ ಎನ್ನುವಂತ ಒಂದು ಮಂತ್ರವನ್ನ ಪಠಿಸೋ ಕೆಲಸ ಮಾಡಿದ್ರು. ಜೊತೆಲಿ ಬಹಳಷ್ಟು ಗಮನ ಸೆಳೀತಾ ಇರುವಂತದ್ದು ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಮಹತ್ವದ ಚರ್ಚೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಜೊತೆಯಲ್ಲಿ ವೇಣುಗೋಪಾಲ್ ಸೇರಿದಂತೆ ರಾಹುಲ್ ಗಾಂಧಿ ಅವರು ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆ ಆಗುತ್ತೆ. ಯಾವುದು ನಮ್ಮ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ. ಒಂದು ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ್ರು, ಅವರು ಬಿಸಿ ಇದ್ರು. ನಂತರದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಬಿಸಿ ಇದ್ರು. ಆದರೆ ಖರ್ಗೆ ಅವರು ರಾಜ್ಯಕ್ಕೆ ಬಂದು ನಾಯಕರ ಜೊತೆ ಮಾತನಾಡಿ
ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಬಿ ಕೆ ಹರಿಪ್ರಸಾದ್ ಇರ್ಬೋದು, ಜಾರ್ಜ್ ಅವರ ಬಳಿಯೂ ಕೂಡ ಒಂದಿಷ್ಟು ರಿಪೋರ್ಟನ್ನು ಕಲೆ ಹಾಕುವಂಥ ಕೆಲಸ ಮಾಡಿದರು. ಸದ್ಯ ಕೊನೆಗೂ ಈಗ ಈ ಕಾಂಗ್ರೆಸ್ಸಿನ ಪಟ್ಟದ ಆಟದ ಚೆಂಡೇನಿದೆಯಲ್ಲ, ಇದು ಹೈಕಮಾಂಡ್ ನಾಯಕರ ಅಂಗಳಕ್ಕೆ ಬಂದು ಬಿದ್ದಿದೆ. ಆ ನಿಟ್ಟಿನಲ್ಲಿ ಯಥಾಸ್ಥಿತಿಯಲ್ಲೇ ಮುಂದುವರಿಸ್ತಾರಾ ಅಥವಾ ಒಂದು ಮಹತ್ವದ ಬದಲಾವಣೆಗಳಿಗೆ ನಾಂದಿ ಹಾಡ್ತಾರಾ ಅನ್ನೋದನ್ನು ಗಮನಿಸಬೇಕು. ಇವತ್ತು ಮತ್ತು ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಪ್ರಮುಖವಾಗಿ ಮಹತ್ವದ ಚರ್ಚೆಯನ್ನ ಮಾಡಲಿದ್ದಾರೆ. ಜೊತೆಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಬೇಡ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸುತ್ತಿನ ಸಂದೇಶ ಕಳಿಸಿದ್ದಾರೆ. ಒಗ್ಗಟ್ಟಲ್ಲಿದ್ದೀವಿ, ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಅನ್ನೋದು. ಹಾಗಾಗಿ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಕುರ್ಚಿಯ ಫೈಟಿಗೆ ಬ್ರೇಕ್ ಬಿದ್ದಿದ್ರೂ ಕೂಡ ಹೈಕಮಾಂಡ್ ನಾಯಕರು ದೆಹಲಿ ಮಟ್ಟದಲ್ಲಿ ನಿಗಿ ಕೆಂಡವಾಗಿದೆ, ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ.